ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಶಮಯ ಧರಿತ್ರಿ ಸಂಚಿಕೆ 35. ಮದುವೆಯ ವಿಷಯದಲ್ಲಿ ಕ್ಷಮ ಕೊನೆಗೂ ಒಂದು ನಿರ್ಧಾರಕ್ಕೆ ಬಂದಿದ್ದಳು. ಅಮ್ಮ, ನೀವು ಇಷ್ಟು ಹೇಳಿದ ಮೇಲೂ ನನ್ನಿಂದ ಮದುವೆಗೆ ಒಪ್ಪದೇ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮಿಷ್ಟದಂತೆ ಆಗಲಿ ಎಂದು ತನ್ನ ನಿರ್ಧಾರವನ್ನು ತಿಳಿಸಿದಳು. ಅವಳಿಂದ ಹಸಿರು ನಿಶಾನೆ ದೊರೆಯುತ್ತಲೇ ಅವಿನಾಶ ನಿಂತಲ್ಲಿಯೇ ನಲಿದಾಡಿದನು. ಈಗಲೂ ಅವನಿಗೆ ತಾನು ಭ್ರಮೆಯಲ್ಲಿಯೇ ಇರುವೆನೇನೋ ಎಂಬಂತೆ ಭಾಸವಾಗುತ್ತಿತ್ತು. ಅವನಿಗಿಂತ ದುಪ್ಪಟ್ಟು ಸಂತೋಷ ಶ್ಯಾಮಲಾರಿಗಾಗಿತ್ತು. ಮಗಳೇ, ನೀನು ಇಷ್ಟು ಬೇಗ ಇಂತಹ ಒಳ್ಳೆಯ ನಿರ್ಧಾರ ತಗೊಳ್ತೀಯ ಅಂತ ನಿಜಕ್ಕೂ ಅಂದ್ಕೊಂಡಿರಲಿಲ್ಲ. ನನಗಾಗ್ತಾ ಇರೋ ಸಂತೋಷವನ್ನು ಬರೀ ಮಾತಲ್ಲಿ ಹೇಳೋದಕ್ಕೆ ಪದಗಳೇ ಸಿಗ್ತಾ ಇಲ್ಲ. ಆಪ್ಯಾಯಮಾನದಿಂದ ನುಡಿದು ಮಗಳ ಹಣೆಗೆ ಸಿಹಿ ಮುತ್ತನಿಟ್ಟರು. ಇದೆಲ್ಲದರ ನಡುವೆ ತನ್ನ ಬಾಯಿಗೆ ಬೀಗ ಜಡಿದು ಇಷ್ಟರವರೆಗೂ ಅವರೆಲ್ಲರ ಮಾತುಗಳಿಗೆ ಕಿವಿಯಾಗಿದ್ದ ಅಮೃತಾಳ ಮುಖದಲ್ಲಿ ಅಕ್ಕನ ಮದುವೆಯ ವಿಷಯದಿಂದ ಯಾವ ವ್ಯತ್ಯಾಸವೂ ಕಾಣಲಿಲ್ಲ. ಆದರೆ ಕಾರಣವಿಲ್ಲದೆ ಅವಳ ಮನಸ್ಸು ಭಾರವೆನಿಸಿತು. ಏನ್ ಮೇಡಮ್, ಅಂತೂ ಸೂಪರ್ ಸರ್ಪ್ರೈಸೇ ಕೊಟ್ಬಿಟ್ರಲ್ಲ. ಮುಖ್ಯೋಪಾಧ್ಯಾಯಿನಿಯ ಮಾತಿಗೆ ಧ್ವನಿಗೂಡಿಸಿದ ಇತರೆ ಶಿಕ್ಷಕರು, ಹೌದು ಮೇಡಮ್, ಅವತ್ತು ಅವಿನಾಶ್ ಸರ್ ಹೇಳುವಾಗಲೇ ನಮಗೇನೂ ಅನುಮಾನವಿತ್ತು. ಅಂತೂ ಇವತ್ತು ನಿಜವಾಯಿತು. ಯಾವಾಗ ನಮಗೆಲ್ಲ ಹೋಳಿಗೆ ಊಟ ಹಾಕ್ಸೋದು ಎಂದು ಹರ್ಷೋದ್ಗಾರ ಮಾಡಿದರು. ನಾನು ವಿಷಯವನ್ನೇ ಹೇಳದಿದ್ದಾಗ ಇವರಿಗೆಲ್ಲ ಹೇಗೆ ತಿಳಿಯಿತು? ಅನುಮಾನದ ಕಣ್ಣುಗಳಿಂದ ಅವಿನಾಶನ ಮುಖ ನೋಡಿದವಳಿಗೆ ಇದು ಅವಿನಾಶನ ಕೆಲಸವೇ ಎಂದು ತಿಳಿಯಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಇದು ನನಗೂ ಕೂಡ ಸರ್ಪ್ರೈಸ್ ವಿಷಯವೇ. ಅವಿನಾಶ್ ಸರ್ ನಿನ್ನೆ ತಾನೇ ಮನೆಯಲ್ಲಿ ಮದುವೆಯ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ನಮ್ಮ ತಾಯಿ ಒಪ್ಪಿದ ಮೇಲೆ ನನಗೆ ಇಲ್ಲ ಅನ್ಲಿಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೆ ಕ್ಷಮ ರಾಗ ಎಳೆದಳು. ಏನೋ ಒಂದು, ಒಟ್ಟಿನಲ್ಲಿ ನಿಮ್ಮಿಬ್ಬರ ಮದುವೆ ಸುದ್ದಿ ಕೇಳಿ ನಮಗೆಲ್ಲ ತುಂಬ ಸಂತೋಷವಾಯಿತು. ಮದುವೆಯ ದಿನಾಂಕವನ್ನು ಯಾವಾಗ ಗೊತ್ತು ಮಾಡಿದ್ದೀರಿ ಅವಿನಾಶ್ ಸರ್? ಎಲ್ಲರೂ ಅವಿನಾಶನಿಗೆ ದುಂಬಾಲು ಬಿದ್ದರು. ಆದಷ್ಟು ಬೇಗ ಸಿಹಿ ಊಟ ಹಾಕಿಸ್ತೀವಿ. ಇವರ ತಾಯಿ ಹೇಳ್ದಾಗೆ ನಾನೇ ನಮ್ಮಿಬ್ಬರ ಜಾತಕವನ್ನು ಪುರೋಹಿತರ ಬಳಿ ತೋರಿಸ್ಕೊಂಡು ಬಂದೆ. ಇಂದಿಗೆ ಸರಿಯಾಗಿ 4ನೇ ತಿಂಗಳಲ್ಲಿ ಮದುವೆಗೆ ಶುಭ ಮುಹೂರ್ತ ಇದೆ ಅಂತ ಹೇಳಿದ್ದಾರೆ. ಕೆಲ ಸಮಯಗಳ ಹಿಂದಷ್ಟೇ ಕ್ಷಮಾಳಿಗೆ ತಿಳಿಸಿದ್ದ ವಿಷಯವನ್ನು ಎಲ್ಲರ ಎದುರು ಬಹಿರಂಗಪಡಿಸಿದನು. ಎಲ್ಲರೂ ಸಂತೋಷದಿಂದ ಅವರಿಬ್ಬರನ್ನು ಹರಸಿ ಹಾರೈಸಿದರು. ಕ್ಷಮ ಮನೆಗೆ ಬಂದವಳೆ ಮೈತ್ರಿಗೆ ಕರೆ ಮಾಡಿ ವಿಷಯವನ್ನು ತಿಳಿಸಿದಳು. ಗೆಳತಿಗೆ ಮದುವೆ ಎಂಬ ವಿಷಯ ಕೇಳಿ ಮೈತ್ರಿಗೆ ಹೇಳಲಾಗದ ಆನಂದವಾಯಿತು. ಅವಳು ಗರಿಗೆದರಿದ ನವಿಲಿನಂತೆ ಕುಣಿದಾಡಿದಳು. ಅವಿನಾಶನ ಪರಿಚಯ, ಅವನ ಕುಟುಂಬದ ಹಿನ್ನೆಲೆ ತಿಳಿದ ಮೇಲಂತೂ ನನ್ನ ಗೆಳತಿಗೆ ಅಂತೂ ಇಷ್ಟು ವರುಷ ಕಾದದ್ದಕ್ಕೆ ಒಳ್ಳೆಯ ಜೀವನವೇ ಸಿಗುತ್ತಿದೆ ಎಂದು ಸಂತೋಷದಿಂದ ನಿಟ್ಟುಸಿರು ಬಿಟ್ಟಳು. ಸರ್, ನಾನು ಈ ಪ್ರೀತಿ ಪ್ರೇಮ ಅಂತೆಲ್ಲ ತಿರುಗೋ ವಯಸ್ಸನ್ನು ದಾಟಿದ್ದಾಗಿದೆ. ಈ ರೀತಿ ಪಾರ್ಕ್ ಪಿಕ್ಚರ್ ಅಂತೆಲ್ಲ ತಿರುಗಲಿಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅದೆಲ್ಲವೂ ನನಗೆ ಇಷ್ಟ ಆಗುವುದಿಲ್ಲ ಅಂತ ಅವತ್ತೇ ಹೇಳಿದ್ದೇನೆ. ಆದರೂ ಕೂಡ ಬಲವಂತ ಮಾಡಿದ್ದಕ್ಕೆ ಪಾರ್ಕಿಗೆ ಬರಬೇಕಾಯ್ತು. ಬೇಗ ವಿಷಯ ಏನು ಅಂತ ಹೇಳಿದರೆ ಒಳ್ಳೆಯದು. ಪ್ರೀತಿ ಪ್ರೇಮದ ವಿಷಯದಲ್ಲಿ ನಪಾಸಾಗಿದ್ದ ಕ್ಷಮ ತನ್ನ ಆಕಾಂಕ್ಷೆ ಆಸಕ್ತಿಗೆ ಅವಕಾಶ ಕೊಡದೆ ಉದಾಸೀನತೆಯಿಂದ ಮಾತನಾಡಿದಳು. ಅವಳ ನೇರ ನುಡಿ ಒಂದು ಕ್ಷಣ ಅವನಿಗೆ ಬೇಸರ ತರಿಸಿದರೂ, ಕ್ಷಮ, ನನಗೊತ್ತು ನಿನಗೆ ಇಲ್ಲೆಲ್ಲ ಸುತ್ತಾಡೋದಕ್ಕೆ ಇಷ್ಟ ಆಗೋದಿಲ್ಲ ಅಂತ. ನಾನು ಕೂಡ ನಿನ್ನನ್ನು ಸುತ್ತಾಡ್ಸೋಕೆ ಅಂತ ಕರ್ಕೊಂಡು ಬರಲಿಲ್ಲ. ನಿನಗೆ ಒಂದು ಗಿಫ್ಟ್ ಕೊಡಬೇಕು ಅನ್ನಿಸ್ತು, ಅದಕ್ಕೆ ಕರ್ಕೊಂಡು ಬಂದೆ ಅಷ್ಟೇ ಎಂದು ಉತ್ಸಾಹದಿಂದ ಹೇಳಿದನು. ಮದುವೆ ನಿಶ್ಚಯವಾದ ಬೆನ್ನಿನಲ್ಲಿಯೇ ಮೇಡಮ್ ಕ್ಷಮ ಅವಿನಾಶನ ಬಾಯಿಯಲ್ಲಿ ಬರಿಯ ಕ್ಷಮ ಆದಳು. ಗಿಫ್ಟಾ? ಇಂಥ ಗಿಫ್ಟ್ ಸರ್? ಕ್ಷಮಾಳಲ್ಲಿ ಮೊದಲಿನ ಮುಗ್ಧತೆ ಮಾಸಿರಲಿಲ್ಲ. ಕ್ಷಮ, ಇನ್ನೆರಡು ತಿಂಗಳಲ್ಲಿ ನಮ್ಮಿಬ್ಬರಿಗೂ ಮದುವೆ ಆಗೋದ್ರಲ್ಲಿದೆ. ನೀನಿನ್ನು ಯಾರೋ 3ನೇ ವ್ಯಕ್ತಿಯನ್ನು ಮಾತನಾಡಿಸೋ ಹಾಗೆ ನನ್ನನ್ನು ಸರ್ ಅಂತ ಕರಿಬೇಡ. ನಿನ್ನ ಮಧುರವಾದ ಧ್ವನಿಯಲ್ಲಿ ಒಮ್ಮೆ ನನ್ನ ಹೆಸರನ್ನು ಕೇಳಬೇಕು ಅಂತ ಆಸೆ. ಎಲ್ಲಿ? ಪ್ರೀತಿಯಿಂದ ಒಮ್ಮೆ ಅವಿ ಅಂತ ಕರಿ. ತನ್ನವಳಿಂದ ತನ್ನ ಹೆಸರನ್ನು ಕೇಳಲು ಅವನ ಕಿವಿಗಳು ಕಾತರಿಸಿದವು. ತಾನು ಏನೇ ಹೇಳಿದರೂ ತನ್ನನ್ನು ಅವನು ಬಿಡಲಾರನು ಎಂದು ತಿಳಿದ ಕ್ಷಮ, ಅವಿ ಎಂದು ಕಷ್ಟದಲ್ಲಿ ಉಸುರಿದಳು. ಕ್ಷಮ, ಈ ಮಾತಿಗಾಗಿ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ? ಇನ್ಮುಂದೆ ನೀನು ನನ್ನನ್ನು ಹೀಗೆ ಕರಿಬೇಕು. ಇದು ನನ್ನ ಆರ್ಡರ್ ಅಲ್ಲ,
ನನ್ನ ಬಯಕೆ. ಸಂತೋಷದಿಂದ ಮಾತನಾಡುತ್ತಿದ್ದವನಿಗೆ ತಕ್ಷಣ ಏನೋ ನೆನಪಾದಂತಾಗಿ, ಅಯ್ಯೋ ನೋಡು, ನಾನು ಬಂದ ವಿಷಯವನ್ನೇ ಮರೆತು ಬೇರೆಯದರ ಬಗ್ಗೆಯೇ ಮಾತನಾಡ್ತಾ ಇದ್ದೀನಿ ಎಂದು ತನ್ನ ತಲೆಗೆ ಮೊಟುಕಿಕೊಂಡವನು, ಎಲ್ಲಿ ಕಣ್ಮುಚ್ಚಿ ಕೈನ ಮುಂದಕ್ಕೆ ಚಾಚು ಎಂದನು. ಕಣ್ಣು ಮುಚ್ಚಬೇಕಾ? ಯಾಕೆ? ಅವಳು ಅನುಮಾನ ವ್ಯಕ್ತಪಡಿಸಿದಳು. ನಿನ್ನ ಪ್ರಶ್ನೆಗಳು ಮುಗಿಯೋದೇ ಇಲ್ಲ ಅನ್ಸುತ್ತೆ. ಅವಿನಾಶ ತನ್ನ ಎಡಗೈಯಲ್ಲಿ ಅವಳ ಕಣ್ಣುಗಳನ್ನು ಮುಚ್ಚಿ ಬಲಗೈಯಿಂದ ಗಿಫ್ಟ್ ಬಾಕ್ಸ್ ತೆಗೆದು ಅವಳ ಮುಂದಿಟ್ಟು ಸರ್ಪ್ರೈಸ್ ಎಂದು ಕೈ ತೆಗೆದನು. ಕಣ್ಣು ತೆರೆದ ಕ್ಷಮಾಳಿಗೆ ನಿಜಕ್ಕೂ ಆಶ್ಚರ್ಯವಾಗಿತ್ತು. ಅರೆ, ಇಷ್ಟು ಕಾಸ್ಟ್ಲಿ ಫೋನ್? ದಯವಿಟ್ಟು ಬೇಸರ ಮಾಡಿಕೊಳ್ಬೇಡಿ, ಇದು ನನಗೆ ಬೇಡ. ನನ್ನ ಬಳಿ ಮೊದಲೇ ಒಂದು ಫೋನ್ ಉಂಟು, ಇನ್ನು ಹೊಸದರ ಅವಶ್ಯಕತೆ ನನಗಿಲ್ಲ ಎಂದು ನಯವಾಗಿ ತಿರಸ್ಕರಿಸಿದಳು. ಕ್ಷಮಾ, ನೀನಿನ್ನು ಓಲ್ಡ್ ಮಾಡೆಲ್ ಥರ ಆಡಬೇಡ. ನಾನು ನಿನಗೇನು ಐಫೋನ್ ಕೊಡ್ತಾ ಇಲ್ಲ. ಇದಕ್ಕೆ ಜಸ್ಟ್ 10,000 ಅಷ್ಟೇ. ನನ್ನ 20 ದಿನದ ಸಂಬಳವನ್ನು ನನ್ನ ಹುಡುಗಿಗೆ ಖರ್ಚು ಮಾಡದಿರುವಷ್ಟು ಜಿಪುಣ ನಾನಲ್ಲ. ನೀನು ಇದನ್ನು ತಗೊಳ್ಳಿಲ್ಲ ಅಂದರೆ ನನಗೆ ಖಂಡಿತ ಬೇಸರ ಆಗುತ್ತೆ ಎಂದು ಮುಖವನ್ನು ಸಪ್ಪಗೆ ಮಾಡಿದನು. ಮೊದಲ ಬಾರಿ ಅವನು ಪೆನ್ನನ್ನು ಉಡುಗೊರೆಯಾಗಿ ನೀಡಿದಾಗ ಹೇಗೆ ವಿಧಿಯಿಲ್ಲದೆ ಅದನ್ನು ಪಡೆದಿದ್ದಳೋ, ಈ ಬಾರಿಯೂ ಆತನಿಗೆ ಬೇಸರವಾಗಬಾರದೆಂಬ ಒಂದೇ ಒಂದು ಕಾರಣದಿಂದ ಅವನಿಂದ ಫೋನ್ ತೆಗೆದುಕೊಂಡು ಧನ್ಯವಾದ ಎಂದಳು. ಧನ್ಯವಾದ ಬೇಡ ಕ್ಷಮಾ, ನಿನ್ನಿಂದ ನಾನು ಬೇರೆ ಏನನ್ನೋ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಅವನು ಅವಳತ್ತ ತುಂಟ ನೋಟ ಹರಿಸಿದನು. ಅವನ ಮಾತಿನ ಒಳಾರ್ಥ ಅರಿವಾಗದೆ, ನನ್ನಿಂದ ಅಂಥದ್ದೇನು ನಿರೀಕ್ಷೆ ಮಾಡ್ತಾ ಇದ್ದೀರಾ? ಕಣ್ಣು ಚಿಕ್ಕದು ಮಾಡಿದಳು. ಕ್ಷಮಾ, ಪ್ರತಿ ಪ್ರೇಮಿಗಳು ಮನಸಾರೆ ಹೇಳಿಕೊಳ್ಳುವ ಅದೇ ಸುಂದರವಾದ 3 ಪದಗಳು ಎಂದು ಆಸೆ ಕಣ್ಣುಗಳಿಂದ ಅವಳನ್ನೇ ದಿಟ್ಟಿಸಿದನು. 3 ಪದಗಳು ಅಂದರೆ? ತಿಳಿದು ತಿಳಿಯದವಳಂತೆ ಪ್ರಶ್ನಿಸಿದಳು. ಕ್ಷಮಾ, ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿನಗೂ ಚೆನ್ನಾಗಿ ತಿಳಿದಿದೆ, ಅದು ನನಗೂ ಗೊತ್ತು. ಆದರೆ ನಾನು ಬಲವಂತ ಮಾಡೋದಿಲ್ಲ. ನಿನ್ನ ಬಾಯಿಂದ ಬರೋ ಆ ಪದಗಳಿಗಾಗಿ ಕಾಯ್ತಾ ಇರ್ತೀನಿ. ಹಾಗೆ ಮತ್ತೊಂದು ಮಾತು, ಈ ಫೋನನ್ನು ಕೊಟ್ಟಿರೋದು ಪೆಟ್ಟಿಗೆಯಲ್ಲಿಟ್ಟು ಪೂಜೆ ಮಾಡೋದಕ್ಕಲ್ಲ. ವಾಟ್ಸಪ್ ಇನ್ಸ್ಟಾಲ್ ಮಾಡ್ಕೊ, ನಿನ್ನ ಬಳಿ ಮಾತನಾಡೋದಕ್ಕೆ ಬಹಳಷ್ಟಿದೆ. ಅವಳ ಬುದ್ಧಿ ತಿಳಿದಿದ್ದರಿಂದಲೇ ಮತ್ತೊಮ್ಮೆ ನೆನಪಿಸಿದ್ದನು. ಕ್ಷಮಾ ಏನು ಮಾತನಾಡದೆ ಮೌನ ಗೌರಿಯಂತೆ ಅವನ ಬೈಕ್ನ ಬಳಿ ಹೋಗಿ ನಿಂತಳು. ಮಿತಭಾಷಿ ಕ್ಷಮಾ ಇಷ್ಟು ಮಾತನಾಡಿದುದೇ ಹೆಚ್ಚು ಎಂದು ಭಾವಿಸಿದ ಅವಿನಾಶ ಕೂಡ ಮತ್ತೇನು ಮಾತನಾಡದೆ ಬೈಕ್ ಹತ್ತಿ ಕ್ಷಮಾಳ ಮನೆಯತ್ತ ಚಲಾಯಿಸಿದನು. ಕ್ಷಮಾ ಮೇಡಮ್, ನಿಮ್ಮನ್ನು ನೋಡ್ತಾ ಇದ್ರೆ ಅವಿನಾಶ್ ಸರ್ ಹೇಳಿದ ಮಾತು ಕರೆಕ್ಟ್ ಅಂತ ಅನಿಸ್ತದೆ. ಪಂಕಜಾಳ ಮಾತು ಅರ್ಥವಾಗದೆ ಕ್ಷಮಾ ಅವಳನ್ನೇ ಪ್ರಶ್ನಾರ್ಥಕವಾಗಿ ದಿಟ್ಟಿಸಿದಳು. ಮತ್ತೆಂತ ಮೇಡಮ್, ಅವಿನಾಶ್ ಸರ್ ನಿಮಗೆ ಹೊಸ ಫೋನ್ ಗಿಫ್ಟ್ ಕೊಟ್ರಂತಲ್ಲ, ಆದರೂ ನೀವಿನ್ನು ನಿಮ್ಮ ಹಳೆ ಸಂಗತಿಯ ಜೊತೆಯೇ ಇದ್ದೀರಾ? ಅವರು ವಾಟ್ಸಪ್ ಇನ್ಸ್ಟಾಲ್ ಮಾಡಿಕೊಳ್ಳಿಕ್ಕೆ ಹೇಳಿದ್ರಂತಲ್ಲ, ನೀವು ಮಾಡಿಕೊಂಡೇ ಇಲ್ಲವಂತೆ. ಇಡೀ ದಿನ SMS ಮಾಡಿ ಸಾಕಾಯಿತು, ಯಾವುದಕ್ಕೂ ರಿಪ್ಲೈ ಇಲ್ಲ ಅಂತಿದ್ರು. ಎಂತಕ್ಕೆ ಮೇಡಮ್, ನಿಮಗೆ ಅವರ ಗಿಫ್ಟ್ ಹಿಡಿಸಲಿಲ್ವಾ? ಕೌತುಕದಿಂದ ಕೇಳಿದಳು. ತನ್ನ ವೈಯಕ್ತಿಕ ವಿಚಾರವನ್ನೆಲ್ಲ ಇತರರ ಮುಂದೆ ಹೇಳಿದ ಅವಿನಾಶನ ಬುದ್ಧಿ ಕ್ಷಮಾಳಿಗೆ ಕಿಂಚಿತ್ತೂ ಹಿಡಿಸಲಿಲ್ಲ. ಆದರೂ ಅದನ್ನು ತೋರ್ಪಡಿಸದೆ, ಸಮಯ ಇರಲಿಲ್ಲ ಮೇಡಮ್. ಅದು ಅಲ್ಲದೆ ಸದ್ಯಕ್ಕೆ ನನ್ನ ಮೊದಲನೇ ಫೋನ್ ಚೆನ್ನಾಗಿರುವಾಗ ಹೊಸತನ್ನು ಬಳಸಿ ಎಂತಕ್ಕೆ ಹಾಳು ಮಾಡುವುದು? ಅಚೇತನಳಾಗಿ ನುಡಿದಳು. ಪಂಕಜ ಕೂಡ ಕ್ಷಮಾಳ ಅಂತರಂಗವನ್ನು ಅರ್ಥೈಸಿಕೊಂಡಳು. ಕ್ಷಮಾ ಮೇಡಮ್, ನೀವು ತಪ್ಪು ತಿಳಿದುಕೊಳ್ಳಿಲ್ಲ ಅಂದರೆ ಒಂದು ಮಾತು ಕೇಳ? ಯಾವುದೋ ವಿಷಯ ಬಹಳ ದಿನಗಳಿಂದ ಅವಳ ಮೆದುಳನ್ನು ಕೊರೆಯುತ್ತಿದೆ ಎಂಬುದು ಅವಳ ಮಾತಿನಿಂದಲೇ ತಿಳಿಯುತ್ತಿತ್ತು. ಕೇಳಿ ಮೇಡಮ್. ಎಂತ? ಕ್ಷಮಾಳದ್ದು ನಿರುತ್ಸಾಹ ತುಂಬಿದ ಧ್ವನಿ. ಮೇಡಮ್, ನಿಜ ಹೇಳಿ, ನೀವು ಅವಿನಾಶ್ ಸರನ್ನು ಮದುವೆ ಆಗಲಿಕ್ಕೆ ಮನಸಾರೆ ಒಪ್ಪಿದ್ದೀರಿ ತಾನೇ? ಅವಳ ಮಾತಿನಿಂದ ಒಂದು ಕ್ಷಣ ತಬ್ಬಿಬ್ಬಾದ ಕ್ಷಮಾ ತನ್ನ ನಡವಳಿಕೆಗಳೇ ಈ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ ಎಂಬುದನ್ನರಿತು ತನ್ನನ್ನು ತಾನೇ ಪ್ರಶ್ನಿಸಿಕೊಂಡಳು. ಹೌದು, ನಾನು ಅಮ್ಮನ ಒತ್ತಾಯಕ್ಕೆ ಮಣಿದು ಈ ಮದುವೆಗೆ ಒಪ್ಪಿಕೊಂಡಿದ್ದೇನೆ. ಆದರೆ ನನ್ನ ಮನಸ್ಸು ಮಾತ್ರ ಇನ್ನೂ ಸಿದ್ಧವಾದಂತಿಲ್ಲ. ಎಂತ ಯೋಚನೆ ಮಾಡ್ತಿದ್ದೀರಾ ಮೇಡಮ್? ನಿಮ್ಮ ಪರ್ಸ್ನಲ್ ವಿಷಯಕ್ಕೆ ಮೂಗು ತೋರಿಸಿದ್ದೇನೆ ಅಂತ ತಪ್ಪು ತಿಳಿಬೇಡಿ. ಇಷ್ಟು ದಿನ ನಿಮ್ಮ ಜೊತೆಯೇ ಕೆಲಸ ಮಾಡಿದ ಸಲುಗೆಯಿಂದ, ನಿಮ್ಮ ಮೇಲಿರೋ ಅಭಿಮಾನದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಪಂಕಜ ತನ್ನ ಮನಸ್ಸಿನಲ್ಲಿರುವ ಮಾತುಗಳನ್ನು ಹೇಳುವುದೋ ಬೇಡವೋ ಎಂದು ಒಳಗೊಳಗೆ ಚಡಪಡಿಸುತ್ತಿದ್ದಳು. ಯಾವಾಗಲೂ ತನ್ನೊಡನೆ ಯಾವ ವಿಷಯವನ್ನು ಮುಚ್ಚುಮರೆ ಮಾಡದೆ ಪಟಪಟನೆ ಮಾತನಾಡುತ್ತಿದ್ದ ಪಂಕಜ
ಇಂದು ತನ್ನೊಡನೆ ಮಾತನಾಡಲು ಹಿಂದು ಮುಂದು ನೋಡುತ್ತಿರುವ ಕಾರಣ ಕ್ಷಮಾಳಿಗೆ ತಿಳಿಯಲಿಲ್ಲ. ಪಂಕಜ ಮೇಡಮ್, ನಾನು ಈ ಶಾಲೆಗೆ ಸೇರಿದಾಗಿನಿಂದ ನನ್ನ ಎಷ್ಟೋ ವೈಯಕ್ತಿಕ ವಿಚಾರಗಳನ್ನು ನಿಮ್ಮ ಬಳಿ ಹಂಚಿಕೊಂಡಿದ್ದೇನೆ. ಅದೇನು ಹೇಳಬೇಕು ಅಂದುಕೊಂಡಿದ್ದೀರೋ ಧಾರಾಳವಾಗಿ ಹೇಳಿ ಎಂದಳು. ಮೇಡಮ್, ಅದು... ಕೊನೆಗೂ ಪಂಕಜ ತಾನು ಹೇಳಬೇಕೆಂದಿದ್ದ ವಿಚಾರವನ್ನು ಕ್ಷಮಾಳೆದುರು ಅರುಹಿದಳು. ಪಂಕಜ ಹೇಳಿದ ವಿಷಯವನ್ನು ಕೇಳಿದ ಕ್ಷಮಾಳಿಗೆ ಒಂದು ಕ್ಷಣ ನಿಂತಲ್ಲಿಯೇ ಕುಸಿಯುವಂತಾಯಿತು. ಅವಳ ಮನದಲ್ಲಿ ನೂರಾರು ಯೋಚನೆಗಳು ಸುನಾಮಿಯ ರಕ್ಕಸ ಅಲೆಗಳಂತೆ ಒಮ್ಮೆಲೆ ಮುತ್ತಿದವು. ಆದರೂ ಮದುವೆಯ ವಿಷಯದಲ್ಲಿ ಅವಳಿಗೆ ತನ್ನ ನಿರ್ಧಾರದಿಂದ ವಿಮುಖಳಾಗಬೇಕೆನಿಸಲಿಲ್ಲ. ನಿಮ್ಮ ಕಾಳಜಿಗೆ ತುಂಬ ಥ್ಯಾಂಕ್ಸ್ ಎಂದಷ್ಟೇ ಹೇಳಿ ಪಂಕಜಾಳ ಯಾವ ಮಾತಿಗೂ ತಲೆ ಕೆಡಿಸಿಕೊಳ್ಳದೆ ತನ್ನ ಕೆಲಸದಲ್ಲಿ ನಿರತಳಾದಳು. ಅವಿನಾಶನಿಂದ ಮೊಬೈಲ್ ಪಡೆದು 1 ವಾರ ಕಳೆದರೂ ಕ್ಷಮಾ ಹೊಸ ಮೊಬೈಲ್ ಫೋನನ್ನು ಬಳಸದೆ ಹಾಗೆಯೇ ಎತ್ತಿಟ್ಟಿದ್ದಳು. ಇದೇ ಕಾರಣದಿಂದಲೇ 1 ವಾರದಿಂದ ಅವಿನಾಶ ತನ್ನೊಡನೆ ಸರಿಯಾಗಿ ಮುಖಕೊಟ್ಟು ಮಾತನಾಡುತ್ತಿಲ್ಲವೆಂಬುದು ಅವಳ ಮನಸ್ಸನ್ನು ಬಹಳವೇ ನೋಯಿಸುತ್ತಿತ್ತು. ಈ ಹಿಂದೆ ಕೂಡ ತಾನು ಹೇಳಿದ ಯಾವುದೋ ಒಂದು ಮಾತನ್ನು ಮನಸ್ಸಿಗೆ ಹಚ್ಚಿಕೊಂಡು ವಾರವಿಡೀ ಮಾತನಾಡದಿದ್ದ ಅವಿನಾಶ ಈಗಲೂ ಕೂಡ ಹಾಗೆಯೇ ವರ್ತಿಸ್ತಾ ಇದ್ದಾರೆ. ಆಗ ಯಾರಿಗೂ ನಮ್ಮ ಮೇಲೆ ಅನುಮಾನ ಬಂದಿರಲಿಲ್ಲ. ಬಂದಿದ್ದರೂ ನನ್ನ ಬಳಿ ಹೇಳುವ ಧೈರ್ಯ ಮಾಡಿದ್ದು ಪಂಕಜ ಮೇಡಮ್ ಮಾತ್ರ. ಆದರೆ 2 ತಿಂಗಳಲ್ಲಿ ಮದುವೆಯಾಗುವವರು ಈ ರೀತಿ ಮುಖ ಕೊಟ್ಟು ಮಾತನಾಡದೆ ತಿರುಗಿದರೆ ಯಾರಿಗಾದರೂ ಅನುಮಾನ ಬರದೇ ಇರ್ತದ? ಆದರೆ ಅವಿನಾಶ್ ಸರ್ ನನ್ನಿಂದ ಯಾಕೆ ಇಷ್ಟೊಂದು ದೂರ ಸರಿತಾ ಇದ್ದಾರೆ? ರಾತ್ರಿ ಇಡೀ ಕಣ್ಣು ಮುಚ್ಚದೆ ಯೋಚನೆಯಲ್ಲಿ ಬಿದ್ದವಳಿಗೆ ತಕ್ಷಣ ಮಿಂಚಿನಂತೆ ಉತ್ತರವೊಂದು ಹೊಳೆಯಿತು. ಕ್ಷಮಾ ಮದುವೆಗೆ ಒಪ್ಪಿದ ಬೆನ್ನಲ್ಲೇ ಅವಿನಾಶ ಅವಳಿಂದ ದೂರವಿರಲು ಬಯಸುತ್ತಿರುವುದರ ಹಿಂದೆ ಯಾವುದಾದರೂ ಬಲವಾದ ಕಾರಣ ಇರಬಹುದೇ? ಅಷ್ಟಕ್ಕೂ ಪಂಕಜ ಕ್ಷಮಾಳಲ್ಲಿ ಹೇಳಿದ ಮುಖ್ಯವಾದ ವಿಚಾರವಾದರೂ ಏನಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.